ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಟಿಫಿಕೇಶನ್ ಬರತ್ತಿಲ್ಲ ಅಂತ ಹೇಳಿ ಬಹಳ ಜನ ನೀವು ಡಿಮೋಟಿವೇಟ್ ಆಗಿದ್ರಿ. ಸೊ ಇವಾಗ ಕೇವಲ 2 ತಿಂಗಳ ಒಳಗಾಗಿನ ಬಹಳಷ್ಟು ನೋಟಿಫಿಕೇಶನ್ಸ್ಗಳು ರಿಲೀಸ್ ಆಗ್ತವ. ಜೂನ್ ಜುಲೈ ತಪ್ಪಿದ್ರ ಆಗಸ್ಟ್ ಫಸ್ಟ್ ವೀಕ್ ಒಳಗಿಂದ ನಿಮ್ಮ ಒಂದು ನೋಟಿಫಿಕೇಶನ್ಸ್ಗಳು ಸ್ಟಾರ್ಟ್ ಆಗ್ತವ. ಸೊ ಯಾವೆಲ್ಲ ಹುದ್ದೆಗಳಿಗೆ ನೋಟಿಫಿಕೇಶನ್ ಬರ್ತಾವಂತ ನೋಡ್ತಾ ಹೋಗುದಾದ್ರೆ, ಆಲ್ರೆಡಿ ಒಂದು ಸಿವಿಲ್ PC ಏನು ಪೋಸ್ಟ್ ಗಳದಾವಲ್ಲ ನೋಟಿಫಿಕೇಶನ್ ಸ್ಟಾರ್ಟ್ ಆಗ್ಯಾವು. ಅಂಡ್ ಇನ್ನ 15,000 ಟೀಚರ್ ಪೋಸ್ಟ್ ಗಳಿಗೆ ನೋಟಿಫಿಕೇಶನ್ ಆಗ್ತದ. VAO ಪೋಸ್ಟ್ ಗೆ ನೋಟಿಫಿಕೇಶನ್ ಆಗ್ತದ. ಅಂಡ್ ಗ್ರೂಪ್ C ಹುದ್ದೆಗಳಿಗೆ ಜೊತೆಗೆ ಅಸಿಸ್ಟೆಂಟ್ ಟೀಚರ್ಸ್, FDA, SDA ಅಂಡ್ KES ಕೂಡ ಒಂದು ನೋಟಿಫಿಕೇಶನ್ ಆಗೋ ಚಾನ್ಸ್ ಅದ. ಹಿಂಗಾಗಿ ನಿಮ್ಮ ಪ್ರಿಪರೇಷನ್ ನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ರಿ. ಅಂಡ್ FDA, SDA ಗೋಸ್ಕರ ಬಹಳ ವಿದ್ಯಾರ್ಥಿಗಳು ವೇಟ್ ಮಾಡ್ತಿರ್ತೀರಿ. ಈಗ ಒಂದು ಟೀಚರ್ ಪೋಸ್ಟ್ ಗೆ ಅದರದೇ ಆದಂತ ಕ್ವಾಲಿಫಿಕೇಶನ್ ಇರ್ತದ. ಈಗ ಇಂಜಿನಿಯರಿಂಗ್ ಪೋಸ್ಟ್ ಗೆ ಅದರದೇ ಆದಂತ ಕ್ವಾಲಿಫಿಕೇಶನ್ ಇರ್ತದ. VAO ಸಪರೇಟ್ ಇರ್ತದ. ಬಟ್ ಈ FDA, SDA ಹೆಂಗಂದ್ರೆ ಯಾರೆಲ್ಲ ನೀವು PUC ಡಿಗ್ರಿ ಮಾಡಿರ್ತಿರಲ್ಲ ಎಲ್ಲಾರ್ಗು ಅನುಕೂಲ ಆಗ್ತದ. ಈ ಕಾರಣಕ್ಕಾಗಿ FDA, SDA ಒಂದು ಹುದ್ದೆಗಳಿಗೆ ಬಹಳ ಜನ ವೇಟ್ ಅನ್ನು ಮಾಡ್ತಿರ್ತೀರಿ. ಅಂಡ್ ಇದಕ್ಕೆ ಕಾಂಪಿಟೇಷನ್ ಕೂಡ ಜಾಸ್ತಿ ಇರ್ತದ. ಸೊ ಇಲ್ಲಿ ಏನಾಗೈತೆ ಅಂದ್ರ KPSC ಗೆ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಕೆ ಆಗೈತಿ. FDA 800 ಹುದ್ದೆಗಳು ಮತ್ತೆ SDA 2000 ಹುದ್ದೆಗಳಿಗೆ. ಸೊ ಅಷ್ಟೆಲ್ಲ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗ್ಲಿಲ್ಲ ಅಂದ್ರೂ FDA 400 ಅಂಡ್ SDA 800 ಹುದ್ದೆಗಳವರೆಗಾದ್ರೂ ಒಂದು ನೋಟಿಫಿಕೇಶನ್ ಆಗೋ ಎಲ್ಲಾ ಚಾನ್ಸಸ್ ಐತಿ. ಅಂಡ್ FDA, SDA ಒಂದು ಸಿಲೆಬಸ್ ಒಳಗೆ ಸದ್ಯಕ್ಕಂತೂ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ಎಕ್ಸಾಮ್ ಪ್ಯಾಟರ್ನ್ ಅದು ಏನ್ ಚೇಂಜಸ್ ಆಗಿಲ್ಲ. ಆತರ ಏನೇ ಚೇಂಜಸ್ ಆದ್ರೂ ನನ್ನ ಚಾನೆಲ್ ಮೂಲಕ ನಿಮಗೆ ಇನ್ಫಾರ್ಮೇಶನ್ ಅಂತೂ ಸಿಗ್ತದ. ಸೊ ನೋಟಿಫಿಕೇಶನ್ ಆದ ತಕ್ಷಣ ಕೇವಲ 2 ತಿಂಗಳದು ಅಷ್ಟನ್ನ ಟೈಮ್ ಕೊಡ್ಲಿಕ್ಕತ್ತಾರ ಅವ್ರು ನೆಕ್ಸ್ಟ್ ಎಕ್ಸಾಮಿಗೆ. ಇವಾಗ KE ಅದದು ನೀವು ಚೆಕ್ ಮಾಡಿರ್ಬೋದು. ಆಲ್ರೆಡಿ SDA ಒಂದು ನೋಟಿಫಿಕೇಶನ್ ರಿಲೀಸ್ ಆಗೈತೆ ಅವ್ರದ್ದು. ಸೊ ಏನೈತೆ ಅಂದ್ರೆ ಜಸ್ಟ್ 2 ಮಂತ್ಸ್ ಅವರು ಎಕ್ಸಾಮಿನೇಷನ್ಗೆ ಟೈಮ್ ನ ಕೊಟ್ಟಾರ. ಅಂದ್ರೆ ಲೈಕ್ ನೋಟಿಫಿಕೇಶನ್ ಆಗಿ 2 ಮಂತ್ಸ್ ಒಳಗ ಎಕ್ಸಾಮ್ ಡೇಟ್ ಕೊಟ್ಟಾರ. ಸೊ 2 ಮಂತ್ಸ್ ಒಳಗ ಇಷ್ಟೆಲ್ಲ ಹ್ಯೂಜ್ ಸಿಲೆಬಸ್ ನ ಕವರ್ ಮಾಡೋದು, ಇವಾಗಿನ ಒಂದು ಕಾಂಪಿಟೇಟಿವ್ ಲೆವೆಲ್ಗೆ ನಿಮ್ಮನ್ನ ನೀವು ರೆಡಿ ಮಾಡ್ಕೊಳ್ಳೋದೈತ್ಲಾ, ಅದಕ್ಕೆ ಬಹಳ ಕಡಿಮೆ ಸಮಯ ಅಂತ ಹೇಳ್ಬೋದು. ಸೊ ಇವತ್ತಿಂದ ನನ್ನ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ರಿ. 2 ತಿಂಗಳ ಒಳಗ ಡೆಫಿನೆಟ್ಲಿ ನೋಟಿಫಿಕೇಶನ್ ಬರ್ತಾವ. ಅಂಡ್ KPSC ಅಂತೂ ಆಗಸ್ಟ್ ಒಳಗ ಒಂದು ನಮ್ಮ ನೋಟಿಫಿಕೇಶನ್ ಪ್ರೊಸೆಸ್ ನಾವು ಸ್ಟಾರ್ಟ್ ಮಾಡ್ತೇವೆ ಅಂತ KPSC ಹೇಳೈತಿ. ಅಂಡ್ ಅದಕ್ಕೂ ಮುಂಚೆ ಸ್ಟಾರ್ಟ್ ಆಗೋ ಚಾನ್ಸಸ್ ಕೂಡ ಇರ್ತದ. KE ಆಗಿರ್ಬೋದು, ಇವೆಲ್ಲ ಆಲ್ರೆಡಿ 2 ಮಂತ್ಸ್ ಒಳಗನ ನೋಟಿಫಿಕೇಶನ್ಸ್ ರಿಲೀಸ್ ಆಗ್ತಾವ. ಏನೋ ಡೌಟ್ಸ್ ಇದ್ದು ಅಂದ್ರೂ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.